Hey everyone, welcome back to our channel ESF Standards. In this lecture, we are going to discuss about the important questions of artificial intelligence. Subject code BAD 402. So in this video, we are going to discuss about the artificial intelligence important questions and fixed questions and also answers we are going to discuss. So in this video, I'm going to explain with the two audio languages, Kannada and English. Why? Because so many students cannot understand the Kannada, so it will be more helpful to them who don't know the Kannada. So before going to the video, ಆ್ಯಕ್ಚುಲಿ ಇಟ್ಸ್ ಎ ರೆಗ್ಯುಲರ್ ವೀಡಿಯೋ. ಇದು ಬಂದುಬಿಟ್ಟು ನಿಮಗೆ ರೆಗ್ಯುಲರ್ ವೀಡಿಯೋ ಆಗಿರುತ್ತೆ. ಸೊ ರೆಗ್ಯುಲರ್ ವೀಡಿಯೋ ಆಲ್ಸೋ 2.0 ವೀಡಿಯೋ ಆ್ಯಂಡ್ 3.0 ವೀಡಿಯೋ ಹು ಡೋಂಟ್ ನೋ ಮೀನ್ಸ್ ಅಂದರೆ ಯಾರು ಗೊತ್ತಿಲ್ಲದ್ರೆ ಇರ್ತಾರಲ್ಲ ಅವರೆಲ್ಲ ನಮ್ಗೆ ಹೇಳ್ತೀನಿ ಸ್ವಲ್ಪ 1-2 ಮಿನಿಟ್ಸು. ಓಕೆ, ಆ್ಯಕ್ಚುಲಿ ಇಟ್ಸ್ 95+ ಮಾರ್ಕ್ಸ್ ಈಸಿಯಾಗಿ ನಿಮ್ಗೆ ಕ್ಯಾರಿ ಆಗುತ್ತೆ ಫಾರ್ ರೆಗ್ಯುಲರ್ ವೀಡಿಯೋ. ಆ್ಯಂಡ್ ಆಲ್ಸೋ 10 to 15 ಕ್ವಶನ್ಸ್ ಕೂಡ ಇದರಲ್ಲಿ ಕ್ಯಾರಿ ಆಗುತ್ತೆ. ಆಯಿತಾ, ಇಷ್ಟು ಕ್ವಶನ್ಸ್ ಕ್ಯಾರಿ ಆಗುತ್ತೆ 95+ ಮಾರ್ಕ್ಸ್ ತೊಗೋಬೇಕು ಅಂದರೆ. ಸೊ 2.0 ವೀಡಿಯೋ ಅಂದರೆ ಏನು ಅಂದರೆ ಅದರಲ್ಲಿ ಬಂದುಬಿಟ್ಟು ನಿಮಗೆ 70 ಮಾರ್ಕ್ಸ್ ಆರಾಮಾಗಿ ತೊಗೋಬೋದು. ಅದರಿಂದ ಆಲ್ಸೋ 7 to 8 ಕ್ವಶನ್ಸು 7 to 8 ಕ್ವಶನ್ಸ್ ಇದರಲ್ಲಿ ಈ ಇಂಪಾರ್ಟೆಂಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ 3.0 ವೀಡಿಯೋ ಅಂದ್ರೆ ಪ್ರತಿಯೊಬ್ಬರಿಗೂ ಇದೇ ವೀಡಿಯೋ ಬೇಕು ಫ್ರಮ್ ಲಾಸ್ಟ್ 1 ಇಯರಿಂದ. ಸೊ ಇದರಿಂದ ಏನಂದರೆ 50 ಮಾರ್ಕ್ಸ್ ಈಸಿಯಾಗಿ 50 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಕ್ವಶನ್ಸ್ ಬಂದುಬಿಟ್ಟು 4 to 5 ಕ್ವಶನ್ಸ್ ಅಷ್ಟೇ. 4 ಆಲ್ಸೋ 3 ಕ್ವಶನ್ಸ್. ಆ್ಯಕ್ಚುಲಿ ಇನ್ನು ADA ಬಂದುಬಿಟ್ಟು 3 ಕ್ವಶನ್ಸ್ ಅಷ್ಟೇ ಕೊಡ್ತೀನಿ. ಸೊ ಅಪ್ಲೋಡಿಂಗ್ ಆನ್ ಸ್ಯಾಟರ್ಡೇ, ನಾಳೆನೇ ಅಲ್ವಾ? ಸೊ ಇಲ್ಲ, ನಾಳೆ ಇಲ್ಲ, ಸಂಡೇ ಅಪ್ಲೋಡ್ ಮಾಡ್ತೀನಿ. ಕ್ವಶನ್ಸ್ ವಿತ್ ಆನ್ಸರ್ಸ್ ಎವ್ರಿಥಿಂಗ್ ಆಯಿತಾ ಅಪ್ಲೋಡ್ ಮಾಡ್ತೀನಿ. ಸೊ ಇದರಲ್ಲಿ ಏನಂದರೆ ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ, ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ, ಆಲ್ಸೋ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋದಲ್ಲಿ ಪ್ರತಿಯೊಂದರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಏನಂದರೆ ನಿಮ್ಗೇನೋ ಡೌಟ್ ಇದ್ದರೆ ಅಲ್ಲೇ ಕ್ಲಾರಿಫೈ ಮಾಡ್ತೀನಿ. ಸೊ ಪ್ರತಿಯೊಂದು ಈಸಿ ಆಗುತ್ತೆ ನಿಮಗೆ 3.0 ವೀಡಿಯೋದಲ್ಲಿ. ಆಯಿತಾ, ಸೊ ರೆಗ್ಯುಲರ್ ವೀಡಿಯೋ ಯಾರು ಔಟ್ ಆಫ್ ತೊಗೊಂಡು ಟ್ರೈ ಮಾಡಿದರೆ ಅವರೆಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ಟ್ರೈ ಮಾಡಿ ನೋಡೋಕ್ಕೆ ಟ್ರೈ ಮಾಡಿ. ಆಯಿತಾ, ಸೊ ವೀಡಿಯೋಗೆ ಮುಂಚೆ ನಾನು ಸ್ವಲ್ಪ ಹೇಳ್ತೀನಿ ಎಕ್ಸಾಮ್ ಬಗ್ಗೆ ಹೇಗೆ ಅಂತ. ಓಕೆನಾ? ಆ್ಯಕ್ಚುಲಿ ESF ಅಂದರೆ ಏನು ನಿಮ್ಗೆ ಯಾರು ಗೊತ್ತಿದೆ? ESF ಬಂದುಬಿಟ್ಟು ಪಾಸ್ ಮಾಡಿಸುತ್ತೆ ನಿಮಗೆ ಎಕ್ಸಾಮಲ್ಲಿ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಅದಾದಮೇಲೆ ಇನ್ನೊಂದು ಬಂದುಬಿಟ್ಟು ನಿಮಗೆ ಇವಾಗ ಇರೋ ಸಿಚುವೇಷನಲ್ಲಿ ಓದಬೇಕೋ ಬಿಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ಇಟ್ಸ್ ಓಕೆ, ಇನ್ನೇನು 10 ಡೇಸ್ ಇದೆಯಲ್ಲ, ಅದು ತುಂಬ ಟಫ್ ಸಿಚುವೇಷನ್ ಆಗುತ್ತೆ. ಒಬ್ಬೊಬ್ಬರಿಗೆ ಬ್ಯಾಡ್ ಫೇಸ್ ಗುಡ್ ಫೇಸ್ ಆಗಿರುತ್ತೆ, ಪ್ರತಿಯೊಂದು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಸೊ ಇನ್ನೊಂದು ಏನಂದರೆ ಓದಿ ಸ್ಟಾರ್ಟ್ ಮಾಡಿ ಎಕ್ಸಾಮ್ಗೆ. ಆಯಿತಾ, ಎಕ್ಸಾಮ್ ಆದಮೇಲೆ ರಿಸಲ್ಟ್ ದಿವಸ ಬಂದುಬಿಟ್ಟು ಅಂದ್ಕೋಬಾರ್ದು ನೀವು ಯಾರು ಶೆಟ್ ಅವತ್ತು ಓದಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ. ಸೊ ಇದು ನಮ್ಮ ಮೇನ್ ಇಂಟೆನ್ಷನ್. ಆ ಥರ ರಿಗ್ರೆಟ್ ಅಂತೂ ಫೀಲ್ ಆಗಲೇಬಾರ್ದು ಅಂತಲೇ ನಾನು ಚಾನಲ್ ಓಪನ್ ಮಾಡಿರೋದು. ಸೊ ಪ್ರತಿಯೊಬ್ಬರು ಆ ರಿಗ್ರೆಟ್ ಏನಿದ್ರೆ ಇದನ್ನು ತೆಗಿಬೇಕು ಅಂದರೆ ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಎದ್ದೇಳಿ ಇವಾಗ ಸ್ಟಾರ್ಟ್ ಮಾಡಿ. ಸೊ ಎಲ್ಲ ಪ್ರತಿಯೊಂದು ಎಕ್ಸಾಮಲ್ಲಿ ನೀವು ಪಾಸ್ ಮಾಡೇ ಮಾಡ್ತೀರಾ, ಇಟ್ಸ್ ಮೈ ಗ್ಯಾರಂಟಿ. ADA ಯಾರನ್ನ ಮೀನ್ಸ್ ಫಸ್ಟ್ ಈ ಸಬ್ಜೆಕ್ಟಿಗೆ ಬಂದುಬಿಟ್ಟಿರ್ತೀರಾ, ನೆಕ್ಸ್ಟ್ ನಾಳೆಯಿಂದ ADA ಸ್ಟಾರ್ಟ್ ಮಾಡ್ತಿದ್ದೀರಾ, ಇಟ್ಸ್ ಓಕೆ, ADA ನಾಳೆನೇ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಕ್ವಶನ್ಸ್ ಆನ್ಸರ್ಸ್ ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತಿದ್ದೀವಲ್ಲ, ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ 1 ಡೇ ಬಿಫೋರ್ ಎಕ್ಸಾಮ್ ಏನಂದರೆ ಇದು ಆ್ಯಕ್ಚುಲಿ ಕಾನ್ಸೆಪ್ಟ್ ಏನಂದರೆ, ಸೊ ಇದರಲ್ಲಿ ನಾವು ಆನ್ಸರ್ಸು ಅಪ್ಲೋಡ್ ಮಾಡ್ತೀವಿ, ಕ್ವಶನ್ಸು ಅಪ್ಲೋಡ್ ಮಾಡ್ತೀವಿ, ಆ ಪ್ರಾಬ್ಲಮ್ಸ್ ಏನಿದೆ ಯೂನಿವರ್ಸಲ್ಲು ಮತ್ತು ಇನ್ನು ಸ್ವಲ್ಪ ಕ್ವಶನ್ಸ್ ಇದೆ ಪ್ರಾಬ್ಲಮ್ಸ್ ನೋಡಿ ಇಲ್ಲೇ ಇರ್ಬೋದು. ಸೊ ಮತ್ತು ಬೇಸ್ ಥಿಯರಮ್ ಪ್ರಾಬ್ಲಮ್, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಮತ್ತು ಪಜಲ್ಸ್ ಇವೆಲ್ಲ ಇದೆ. ಸೊ ಪ್ರತಿಯೊಂದು ನಾನು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ನಮ್ಮ ಗೂಗಲ್ ಡ್ರೈವರಿಂದ. ಆಯಿತಾ, ಸೊ ಪ್ರತಿಯೊಂದು ರೆಡಿ ಇದೆ. ಸೊ ಯು ಕ್ಯಾನ್ ಸಿ ಹಿಯರ್ ಎವ್ರಿಥಿಂಗ್ ಈಸ್ ರೆಡಿ. ಜಸ್ಟ್ ಪೇ ಆ್ಯಂಡ್ ಸ್ಟಾರ್ಟ್ ಜರ್ನಿ ವಿತ್ ಅಸ್. ಆಯಿತಾ, ಏನಿಲ್ಲ, ಜಸ್ಟ್ ಏನಿದೆ ಅಂದರೆ ನಮ್ಮ ಗೂಗಲ್ ಡ್ರೈವಲ್ಲಿ ಏನಿದೆ ಅದ್ರ ಪ್ರತಿಯೊಂದು ಕೂಡ ನಾವು ಅಪ್ಲೋಡ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ಆಲ್ಸೋ. ಸೊ ಆ್ಯಕ್ಚುಲಿ ಇಟ್ಸ್ AI, ರೈಟ್? wait a minute, we will show that. Actually biology for everyone we are uploaded, easy answers also we are uploaded here, you can see here. So biology we are uploaded here. Actually it's on 9th I think exam is there. It's okay, we are before only we are uploaded. So you can see a CSE stream subject 401 also we are uploaded. You can see our answers also we are uploaded. Actually we will make very soon this video also, means how to read, means better understanding for that. Okay, yeah, it's a regular video we are here uploaded. We are after that 402, right? Yeah, you can see here. In this also we are uploaded important questions also we are uploaded here, everything. And after that AI answers also. And you are seeing right now ಇದು ನೀವು ಏನು ನೋಡ್ತಿದ್ರಲ್ಲ ಆ ಕ್ವಶನ್ಸ್ ಕೂಡ ಪ್ರತಿಯೊಂದು ಕೂಡ ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿಬಿಟ್ಟಿದೆ. ಯು ಕ್ಯಾನ್ ಸಿ ಹಿಯರ್. ಆಯಿತಾ, ಯು ಕ್ಯಾನ್ ಸಿ ಹಿಯರ್ ಆಲ್ ಆನ್ಸರ್ಸ್ ಆರ್ ಅಪ್ಲೋಡೆಡ್. ಆ್ಯಕ್ಚುಲಿ ಇಟ್ಸ್ ಎ ಪಾರ್ಟ್ 1. ಆಯಿತಾ, ಪಾರ್ಟ್ 1 ಆನ್ಸರ್ಸು ಮೀನ್ಸ್ ನಿಮಗೆ ಟ್ಯೂಸ್ಡೇಗೆ ಏನಿದೆ ಅದ್ರಿಗೆ ಬೇರೆ ಆನ್ಸರ್ಸ್ ಇರುತ್ತೆ. ಮೀನ್ಸ್ ಆನ್ಸರ್ಸ್ ಎಲ್ಲ ಸೇಮೇ, ಬಟ್ ಕ್ವಶನ್ಸ್ ತುಂಬ ಅಲ್ಲಿ ಸೇರಿಸ್ಕೊಟ್ಟಿರ್ತೀನಿ. ಸ್ವಲ್ಪ ಕ್ವಶನ್ಸ್ ಇದೆ, ಮೀನ್ಸ್ ಪಾರ್ಟ್ 1 ಇದೆ. ಓಕೆನಾ? ಸೊ ಪ್ರತಿಯೊಂದು ಕೂಡ ಆನ್ಸರ್ಸ್ ಅಪ್ಲೋಡ್ ಆಗಿದೆ. ಸೊ ನೀವು ಎಕ್ಸಾಮ್ಗೆ ಆರಾಮಾಗಿ ಓದ್ಕೋಬೋದು, ಪ್ರತಿಯೊಂದು ರೆಡಿ ಟು ಗೋ. ಆಯಿತಾ, ಸೊ ಅದ್ರಿಗೆ ಏನಿಲ್ಲ, ಜಸ್ಟ್ 164 rupees ಪೇ ಮಾಡಬೇಕಾಗುತ್ತೆ ಪರ್ ಸಬ್ಜೆಕ್ಟ್ಗಲ್ಲ, ಫಾರ್ ಆಲ್ ಸಬ್ಜೆಕ್ಟ್ಸ್ಗೆ. ಆಯಿತಾ, ನಿಮಗೆ ADA ಇರ್ಬೋದು, ಬಯಾಲಜಿ ಇರ್ಬೋದು, UHV ಇರ್ಬೋದು, ಆಲ್ಸೋ ನೆಕ್ಸ್ಟ್ AI ಇರ್ಬೋದು, DBMS ಇರ್ಬೋದು, ಮತ್ತು ಮ್ಯಾಥ್ಸ್ ಇರ್ಬೋದು. ಸೊ ಫಾರ್ ಆಲ್ ದ ಸಬ್ಜೆಕ್ಟ್ಸ್ ಆನ್ಸರ್ಸ್ ಪ್ಲಸ್ ಕ್ವಶನ್ಸ್ ಪ್ರತಿಯೊಂದು ಕೂಡ ಸೇರಿಸಿ ಜಸ್ಟ್ 164 rupees. ನೀವು ಅಲ್ಲಿ ಡಿವೈಡ್ ಮಾಡಿದ್ರು ಕೂಡ ನಿಮಗೆ ತುಂಬ
ಓಕೆ, ನಾನು ಕ್ಯಾಲೆಂಡರ್ ಓಪನ್ ಮಾಡೋಣ ಅಂತ. ಇಟ್ಸ್ ಓಕೆ. 164 ನೋಡಿದ್ರೆ ನಿಮಗೆ ADA ಬರುತ್ತೆ, ಬಯಾಲಜಿನೂ ಇರುತ್ತೆ, ಆನ್ಸರ್ಸ್ ಬರುತ್ತೆ, ಕ್ವಶನ್ಸ್ ಬರುತ್ತೆ, UHV ಆನ್ಸರ್ಸು, AI ಆನ್ಸರ್ಸ್, ಕ್ವಶನ್ಸ್, DBMS ಮ್ಯಾಕ್ಸ್. ಸೊ ಪ್ರತಿಯೊಂದು ಕ್ವಶನ್ಸ್ಗೂ ಆನ್ಸರ್ಸ್ ನಾವು ಪ್ರೊವೈಡ್ ಮಾಡ್ತಾ ಇರ್ತೀವಿ. ಆಲ್ಸೋ 3.0 ವೀಡಿಯೋ ಬಂದುಬಿಟ್ಟು ನಮ್ಗೆ ಯೂಟ್ಯೂಬಲ್ಲಿ ಸಿಗೋಲ್ಲ. ಸೊ 3.0 ವೀಡಿಯೋಸ್ ಬಂದುಬಿಟ್ಟು ನಮ್ಮ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ನೀವು ಪ್ರತಿಯೊಂದು ನೋಡ್ಕೋಬೇಕಾಗುತ್ತೆ. ಆನ್ಸರ್ಸು ಪ್ರತಿಯೊಂದು ಕೂಡ ಅಲ್ಲೇ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿಂದ ನೋಡ್ಕೋಬೇಕು. ಸೊ 164 ರೂಪೀಸ್ ತೊಗೊಳೋದ್ರಿಂದ ನಿಮಗೂ ತುಂಬ ಬೆನಿಫಿಟ್ ಇರುತ್ತೆ. ಓಕೆ, ಫ್ರಮ್ 164 ಯು ಕ್ಯಾನ್ ಗೆಟ್ ಆನ್ಸರ್ಸ್, ಕ್ವಶನ್ಸ್, 3.0 ವೀಡಿಯೋಸ್ ಆ್ಯಂಡ್ ಎಕ್ಸಾಮ್ಗೆ ಟಿಪ್ಸ್ ಹೇಳ್ತೀನಿ. ಒಂದು ವೀಡಿಯೋ ಮಾಡಿಬಿಟ್ಟು 1 ನೈಟ್ ಬಿಫೋರ್ ಎಕ್ಸಾಮು. ಆಲ್ಸೋ ಎವ್ರಿಥಿಂಗ್ ವಿಲ್ ಪ್ರೊವೈಡ್ ಇನ್ ದ 164 ಫ್ರಮ್ ದ ಗೂಗಲ್ ಡ್ರೈವ್. ಓಕೆ, ಅದನ್ನು ನೀವು ಬೇಕು ಅಂದರೆ ಯು ಜಸ್ಟ್ ಇದೇನು ಮಾಡ್ಕೋಬೇಕಂದ್ರೆ ಜಸ್ಟ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬೋದು. ಆ್ಯಕ್ಚುಲಿ ಬೈ ಡಿಫಾಲ್ಟ್ ಏನಾಗಿದೆ ಅಂದರೆ ನಮ್ಮ ವೆಬ್ಸೈಟ್ ಸ್ವಲ್ಪ ಪ್ರೊಸೆಸಲ್ಲಿದೆ. ಸೊ ಅದು ನೆಕ್ಸ್ಟ್ ಸೆಮ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಸೆಮ್ಮಲ್ಲಿ ತುಂಬ ಫೀಸ್ ಕಡಿಮೆ ಮಾಡ್ತೀನಿ ನಿಮಗೆ, ಪ್ರತಿಯೊಬ್ಬರಿಗೂ ಎಲ್ಲ ಕಡಿಮೆ ಮಾಡಿ ನಿಮಗೆಲ್ಲರಿಗೂ ಕೊಡ್ತೀನಿ ಆಯಿತಾ. ಸೊ ನಾನು ಇಟ್ಟು ಏನಿಲ್ಲ, ಜಸ್ಟ್ ಏನಿಲ್ಲ, ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಆಲ್ರೆಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಸೊ ಇಲ್ಲಿ ರೆಗ್ಯುಲರ್ ಕೋರ್ಸ್ ಅಂತಿರುತ್ತೆ. ರೆಗ್ಯುಲರ್ ಕೋರ್ಸ್ನ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಏನಿದೆ ಅಲ್ಲಿ ಪೇ ಮಾಡಬೇಕು. ಪೇ ಮಾಡಿಬಿಡಿ. ಈ ನಂಬರ್ ಇದೆ, ನಂಬರ್ ಬೇಕಾದರೆ ನಿಮಗೆ ಡೇಟಾಗಿ ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಪ್ರತಿಯೊಂದು ಪೇ ಮಾಡಿಬಿಟ್ಟು ಅಲ್ಲಿ ನಂಗೆ ಸ್ಕ್ರೀನ್ಶಾಟ್, ಎಲ್ಲಂದರೆ ಒನ್ ಮೋರ್ ಥಿಂಗ್ ಅಬೌಟ್ ದ ಸ್ಕ್ರೀನ್ಶಾಟ್ಸ್, ಇದು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀರಾ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಕೂಡ ಸೆಂಡ್ ಮಾಡಿ. ಅಲ್ಲಿ ನಿಮಗೆ ಲಿಂಕಲ್ಲೇ ಇರುತ್ತೆ, ಅಲ್ಲಿ ಕೆಳಗಡೆ ವಾಟ್ಸಪ್ ಅಂತ, ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ಹೋಗುತ್ತೆ. ಆಲ್ಸೋ ಇನ್ಸ್ಟಾಗ್ರಾಮ್. ಓಕೆ, ಇನ್ಸ್ಟಾಗ್ರಾಮಲ್ಲಿ ನಿಮಗೂ ಬೇಕಾದರೆ ನೀವು ಪೇಸ್ಟ್ ಮಾಡ್ಬೋದು ಮೀನ್ಸ್ ಪೇ ಮಾಡಿರೋದು ಸ್ಕ್ರೀನ್ಶಾಟ್ಸ್ ಆ್ಯಂಡ್ ಕ್ವಶನ್, ಅಂದರೆ ಮೀನ್ಸ್ ಯಾವ ಕೋರ್ಸು ಅಂತ ನಮಗೆ ಅಲ್ಲಿಂದ ನಾನು ಜಸ್ಟ್ ಈಸಿಯಾಗಿ ನಿಮ್ಗೆ ಗೂಗಲ್ ಡ್ರೈವಿಂದ ಆ್ಯಡ್ ಮಾಡ್ಬೋದು ಅದರಿಂದ. ಸೊ ಇನ್ಸ್ಟಾಗ್ರಾಮ್ ಆಗಲಿ ವಾಟ್ಸಪ್ ಆಗಲಿ ಎಲ್ಲೋ ಒಂಥರ ನಾನು ಪೇಸ್ಟ್ ಮಾಡಿ ನನಗೆ ಕಳಿಸ್ಕೊಡ್ರೆ ನಿಮ್ಮದು ವಿತ್ ಜಿಮೇಲ್. ಓಕೆ, ಸೆಂಡ್ ವಿತ್ ಯುವರ್ ಜಿಮೇಲ್ ಆ್ಯಂಡ್ ವಿಚ್ ಯು ಪೇಡ್ ದ ಸ್ಕ್ರೀನ್ಶಾಟ್. ಓಕೆ, ಬೋತ್ ಅದು ಏನಿದೆಯಲ್ಲ ಅವೆರಡು ಇನ್ ಕೇಸ್ ಆಗಿಲ್ಲ ಅಂದರೂ ಕೂಡ ESF ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ. ಯು ಕ್ಯಾನ್ ಸಿ ಇಯರ್. ಸೊ ESF ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ, ಎಕ್ಸ್ಪ್ಲೋರ್ ಕೋರ್ಸ್ ಅಂತ ಹೊಡೆದ್ಬಿಟ್ಟು ಯಾವುದಕ್ಕೂ ಒಂದಕ್ಕೆ ಇವು ಜಸ್ಟ್ ಓಕೆ ಇಲ್ಲಿ ಬೈ ನಾವು ಅಂತಿರುತ್ತೆ, ಬೈ ಮಾಡಿಬಿಟ್ಟು. ಸೊ 164 ಅಲ್ಲ, ಸೊ 164ಗೆ ಬೈ ಮಾಡಿಬಿಟ್ಟು ಇಲ್ಲಿ ಕೂಡ ಬೈ ಮಾಡಿ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಇಲ್ಲಿ ಕೂಡ ಬೈ ಆಪ್ಷನ್ ಇರುತ್ತೆ, ಅದನ್ನ ಬೈ ಮಾಡಿಬಿಟ್ರೆ ಸೊ ನಿಮಗೆ ಈಸಿಯಾಗಿ ನಮ್ಮ ಕೋರ್ಸ್ನ ನನಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮಗೆ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಸಬ್ಸ್ಕ್ರಿಪ್ಷನಿಂದ ಏನು ಬರುತ್ತೆ ಅಂದರೆ ಸೊ ಕ್ವಶನ್ಸ್ ಬರುತ್ತೆ, ಅಲ್ಲಿ ಆನ್ಸರ್ಸು ಬರುತ್ತೆ, ಫುಲ್ ಆನ್ಸರ್ಸ್ ಇರುತ್ತೆ, ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಮೀನ್ಸ್ ವೀಡಿಯೋಸಲ್ಲಿ ನಮ್ಮ ಆನ್ಸರ್ಸಲ್ಲಿ ಕೂಡ ಮಾಡ್ತೀನಿ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಕೂಡ ಇರುತ್ತೆ. ಸೊ ಇಷ್ಟ ಆಗಿರುತ್ತೆ. ಸೊ ಇವತ್ತು ನೀವು ಏನು ಸ್ಟಾರ್ಟ್ ಮಾಡಬೇಕು ಅಂದರೆ ವೀಡಿಯೋಗೆ ಹೋಗೋಣ, ಫುಲ್ ಕಂಪ್ಲೀಟಾಗಿ ಹೋಗೋಣ, ಡೆಪ್ತಾಗಿ. ಇವಾಗಿಂದ ನಾವು ವೀಡಿಯೋ ಫೋಕಸ್ ಮಾಡೋಣ ಆಯಿತಾ. ಸೊ ಈ ಪರ್ಚೇಸ್ ಎಲ್ಲ ಒಂದು ಪಾರ್ಟ್ ಬಿಟ್ಬಿಡಿ. ಸೊ ಪರ್ಚೇಸ್ ಎಲ್ಲ ಒಂದು ಪಾರ್ಟ್ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ಬೈ ಮಾಡ್ಬೋದು. ಸೊ ಅದೆಲ್ಲ ಬಿಟ್ಬಿಡಿ, ಇವಾಗ ಮೈನ್ ವೀಡಿಯೋ. ಓಕೆನಾ, ಇವತ್ತೇನು ಮಾಡ್ತೀನಿ ಅಂದರೆ ಟ್ರೈ ಮಾಡಿ. ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಅದನ್ನು ಸಾಲ್ವ್ ಮಾಡೋಕ್ಕೆ. ಇವತ್ತು Model 5 ಇದೆ, ಅಟ್ಲೀಸ್ಟ್ ಒಂದು 3 ಮಾಡಲ್ಸ್ ಟ್ರೈ ಮಾಡಿ ಆಯಿತಾ. ಎಷ್ಟು ಸರ್ಚ್ ಅಲ್ಗಾರಿದಮ್ ಇದೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಇದೆ, ಅದೊಂದು ಪ್ರಾಬ್ಲಮ್, ಮತ್ತು ಯೂನಿವರ್ಸ್ ಮೇಲೆ ಪ್ರಾಬ್ಲಮ್ ಇದೆ, ಅದೊಂದು ಮಾಡಕ್ಕೆ ನೋಡಿ. ಮತ್ತು Model 5ಅಲ್ಲಿ ಬೇಸ್ ಥಿಯರಮ್ ಇದೆ, ಬೇಸ್ ಥಿಯರಮಲ್ಲಿ ಒಂದು ಪ್ರಾಬ್ಲಮ್ ಬರ್ಬೋದು, ಅದರಲ್ಲಿ ಟ್ರೈ ಮಾಡಿ. ಇಷ್ಟು ಟ್ರೈ ಮಾಡಿ ಆಯಿತಾ. ಮತ್ತು 8 ಪಜಲ್ಲು ಮತ್ತು PS ಇವೆಲ್ಲ ಇಷ್ಟು ಏನು ಕ್ವಶನ್ಸ್ ಇದೆಯಲ್ಲ 5 ಕ್ವಶನ್ಸ್ ಇದೆ. 5 ಕ್ವಶನ್ಸ್ನ ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಇವತ್ತು ಹೇಳ್ತಿದ್ದೀನಿ, ಇವತ್ತು ನೀವು ಕಂಪ್ಲೀಟಾಗಿ ಇಫ್ ಯು ಸಾಲ್ವ್ ದೀಸ್ 5 ಪ್ರಾಬ್ಲಮ್ಸ್ ಡೇ ಬಿಫೋರ್ ಎಕ್ಸಾಮ್ ಅಲ್ಲಿ, ಅವತ್ತು ಮಾತ್ರ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಬಿಕಾಸ್ ಇದರಿಂದ ಇಷ್ಟು ಕ್ವಶನ್ಸ್ ಸಾಕು ಪಾಸ್ ಆಗೋಕ್ಕೆ ಎಕ್ಸಾಮ್. 5 ಕ್ವಶನ್ಸ್ ಅಷ್ಟೇ, ಬಟ್ ಅವತ್ತು ತುಂಬ ಪ್ರೆಷರ್ ಫೀಲ್ ಆಗೋದೇ ಇಲ್ಲ ನೀವು. ಸೊ ಪ್ರತಿಯೊಬ್ಬರು ಇದು ಏನು 5 ಕ್ವಶನ್ಸ್ ಇದೆ ನಾನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ನಾನು ವೀಡಿಯೋದಲ್ಲಿ ನೋಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ. ನನಗೆ ಇವಾಗಲೂ ಮೀನ್ಸ್ ನನ್ನ ಚಾನಲ್ಗೆ ಲೈಕ್ ಮಾಡೋದಾಗಲಿ ಸಬ್ಸ್ಕ್ರೈಬ್ ಮಾಡೋದೆಲ್ಲ ತುಂಬ ಮಾಡಿದ್ದೀರಾ, ಮತ್ತು ಮೋಟಿವೇಟ್ ಕೂಡ ಮಾಡ್ತಾಯಿದ್ದೀರಾ. ನಿಮ್ಮ ಕಮೆಂಟ್ಸಿಂದ ನಮ್ಗೆ ತುಂಬ ಕಮೆಂಟ್ಸ್ ತುಂಬ ಇಷ್ಟ ಆಗುತ್ತೆ. ಸೊ ಥ್ಯಾಂಕ್ ಯು ಆಯಿತಾ ಪ್ರತಿಯೊಬ್ಬರಿಗೂ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇಟ್ಸ್ ಓಕೆ, ತುಂಬ ಲ್ಯಾಗ್ ಆಗ್ತಿದೆ ವರ್ಡ್ಸಿಂದನು. ಇಟ್ಸ್ ಓಕೆ, ನಮ್ಮದು ನೋ ಎಡಿಟಿಂಗ್ ನಥಿಂಗ್, ವಿ ವಿಲ್ ಅಪ್ಲೋಡ್ ದ ವೀಡಿಯೋಸ್ ಜಸ್ಟ್ ಅತ್ತೆ. ಸೊ Model 1 ಹೋಗೋಣ. ಸೊ Model 1 ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಈ ಸಬ್ಜೆಕ್ಟಲ್ಲಿ ಹೇಳಿದ್ನಲ್ಲ 95+ ಮಾರ್ಕ್ಸ್ ಅಂತೂ ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ಸಬ್ಜೆಕ್ಟಲ್ಲಿ. ಸೊ ಲೆಟ್ಸ್ ಗೋ ಟು ದ Model 1 ಆಯಿತಾ. ನಾನು Model 5 Model 2 ಓಕೆ ಟಫ್ ಅಂತ ಹೇಳ್ಬಿಡ್ತೀನಿ ಇವಾಗ ಆಯಿತಾ. ಟಫ್ ಸಬ್ಜೆಕ್ಟು, ಟಫ್ ಮಾಡಲ್ಸ್ ಬಂದುಬಿಟ್ಟು Model 2 ಮತ್ತು ಇದರಲ್ಲಿ Model 4. ಈಸಿ ಬಂದುಬಿಟ್ಟು 1, 3, 5 ಇಷ್ಟು ಮಾಡಲ್ ಈಸಿಯಾಗಿದೆ. ಮತ್ತು ಈ 2, 4 ಅಲ್ಲೇ ಸ್ವಲ್ಪ ಇಂಪರ್ಫೆಕ್ಟ್ಸ್ ಕ್ವಶನ್ಸ್ ಇದೆ, ಬಟ್ ಮಿಕ್ಕಿದ್ದು ತೆಗಿಯೋಕ್ಕೆ ಡೆಪ್ತ್ ಫಸ್ಟ್ ಸರ್ಚ್ ಆಗಲಿ
ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಇಟ್ಸ್ ಓಕೆ, ನಾವು ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಇದರಿಂದ ನೀವು ಏನು ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ESF ಯಾವಾಗಿದೆಯೋ ಆವಾಗವರೆಗೂ ನಿಮ್ಗೆ ಎಕ್ಸಾಮ್ ಬಗ್ಗೆ ಫಿಯರೇ ಬೇಕಾಗಿಲ್ಲ, ಆಯಿತಾ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಮತ್ತು ಡಿಫೈನ್ ದ ಆರ್ಟಿಫಿಷಿಯಲ್ ಓಕೆ ಮಾಡ್ಯೂಲ್ 1 ನೋಡೋಣ. ಸೊ 95+ ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ವಿಡಿಯೋದಲ್ಲಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಓಕೆ. ಡಿಫೈನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಫೌಂಡೇಶನ್ ಆಫ್ ಇನ್ ಡೀಟೇಲ್ ಆಫ್ ಅಪ್ಲಿಕೇಶನ್ಸ್. ವೆರಿ ಈಸಿ ಕ್ವಶನ್ಸು, ಇಂಪಾರ್ಟೆಂಟ್ ತುಂಬ ಕ್ವಶನ್ ಐತೆ. ಮತ್ತು ಟೋಟಲ್ ಟ್ಯೂರಿಂಗ್ ಟೆಸ್ಟ್ ಅಂದರೆ ಏನು, ಲಾಜಿಕಲ್ ಪಾಸಿಟಿಷನ್, ಮತ್ತು ಟ್ರ್ಯಾಕ್ಟೇಬಲ್ ಪ್ರಾಬ್ಲಮ್, ಡಿಸಿಷನ್ ಥಿಯರಿ, ಮತ್ತು ನ್ಯೂರಾನ್ಸು. ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಮತ್ತು ಎಕ್ಸ್ಪ್ಲೇನ್ ದ 4 ಡಿಫ್ರೆಂಟ್ ಅಪ್ರೋಚಸ್ ಆಫ್ ಟು AI ಇನ್ ಡೀಟೇಲ್. ವೆರಿ ಈಸಿ ಕ್ವಶನ್. ಫಾರ್ ಆಲ್ ದಿಸ್ ವಿ ಆರ್ ಅಪ್ಲೋಡ್ ಆನ್ಸರ್ಸ್ ಆಯ್ತಾ. ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 3 ಕ್ವಶನ್ಸ್ ಏನಿದೆ, ಒಂದು ಕ್ವಶನ್ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ ಇದು ಒಂದು ಕ್ವಶನ್ ಫಿಕ್ಸ್ ಫಾರ್ 10 ಮಾರ್ಕ್ಸ್ ಅಲ್ಲ 7 ಮಾರ್ಕ್ಸ್ ಅನ್ಕೋಣ. ಸೊ ಇನ್ ಕೇಸ್ ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ದೇ ಲಾಸ್ಟ್ 10 ಸೀರೀಸ್ ಓನ್ಲಿ. ಲೆಟ್ಸ್ ಸಿ ಅವತ್ತು ಏನು ಕೊಡ್ತಾರೆ ಅಂತ ನಿಮಗೆ ಎಕ್ಸಾಮಲ್ಲಿ ನೋಡೋಣ. ಐ ಥಿಂಕ್ 7 ಸೀರೀಸೇ ಕೊಡ್ತಾರೆ. ಸೊ ಕಂಪೇರ್ ಕನ್ಸ್ಟ್ರಕ್ಟ್ ದ ಹ್ಯೂಮನ್ ಇಂಟೆಲಿಜೆನ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯೂಮರಸ್ ಆ್ಯಂಡ್ ಎಕ್ಸಾಂಪಲ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಯಿತಾ. ಮತ್ತು ಸ್ಟೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ AI ಪ್ರಾಬ್ಲಮ್ಸ್. ಮತ್ತು ವೆರಿ ಈಸಿ ಕ್ವಶನ್ ಇದೆ. ಮತ್ತು PS ಮೇಲೆ ಸ್ಪೆಸಿಫಿಕೇಶನ್ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ಓನ್ ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಎವ್ರಿ ಒನ್ ಟ್ರೈ ಟು ಎಕ್ಸ್ಪ್ಲೇನ್ ಓನ್ ವರ್ಡ್ಸ್ ಆಯಿತಾ. ಸೊ ಆಫ್ಟರ್ ದಟ್ ಲೆಟ್ಸ್ ಸ್ಟಾರ್ಟ್ ದಿಸ್ ಹಿಯರ್ ಓನ್ಲಿ. ಓಕೆ. From this 2 is there, right? 1 to 3 problem in 3 questions. In 3 of the question, 1 question will fix for your exams. Okay, just try to read 3 questions also. Actually, don't read mug up this question, just try to understand. Otherwise go to the, I think, foreign channels is there. Just put the topic, they will explain their own words. Okay, you can understand easily that PES specifications. Okay, in this 3 of the question, 1 of the question is going to come in your exams. So no, don't leave any of the question. Okay, after that percent sequence of a vacuum cleaner agent. Yeah, it's very important. How about the same with the respect of scenario with the location square AB given figure? Yeah, very important. Compare the simple reflex agent and model based reflex agents. Very important. This is also very important ಆಗುತ್ತೆ. ಸೊ ಇನ್ ದಿಸ್ ಕ್ವಶನ್, ಇನ್ ದಿಸ್ 2 ಆಫ್ ದ ಕ್ವಶನ್ ಯಾವುದನ್ನ ಒಂದು ಕ್ವಶನ್ ಬರೋ ಚಾನ್ಸ್ ತುಂಬ ಇರುತ್ತೆ ಎಕ್ಸಾಮ್ಸ್ಗೆ. ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ. ಸೊ ಪ್ಲೀಸ್ ನಾನು ಒಂದೇ ಹೇಳೋದು, ಯಾವುದು ಒಂದು ಕ್ವಶನ್ ಕೂಡ ಲೀವ್ ಮಾಡಬೇಡಿ. ಪ್ರತಿಯೊಂದು ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ. ಓಕೆ, ಡೋಂಟ್ ಲೀವ್ ಎನಿ ಆಫ್ ದ ಕ್ವಶನ್, ಜಸ್ಟ್ ರೀಡ್ ಆಲ್ ಆಫ್ ದ ಕ್ವಶನ್ಸ್. ಓಕೆ, ಏಕೆ ಇನ್ ದಿಸ್ ಮಾಡಲ್ ಯು ಕ್ಯಾನ್ ಗೆಟ್ ಈಸಿಲಿ 20 out of 20 ಮಾರ್ಕ್ಸ್ ಇನ್ ದಿಸ್ ಮಾಡಲ್. ಓಕೆ, ಲೆಟ್ಸ್ ದ ಮಾಡಲ್ 2. ಓಕೆ, ಸೊ ಮಾಡಲ್ 2 ಹೋಗೋಣ. ಸೊ ಮಾಡಲ್ 2 ಹೋಗಿನ ಮುಂಚೆ ಇವಾಗವರೆಗೂ ನೋಡ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಆಗಿದೆಯಾ. ಸೊ ಮಾಡಲ್ 2 ನೋಡಿದ್ದೀರಾ, ಮಾಡಲ್ 2 ನೋಡ್ತಿದ್ದೀರಾ ಅಂದರೆ ನಿಮಗೆ ಏನೋ ಒಂದು ಸ್ವಲ್ಪ ಯೂಸ್ಫುಲ್ ಆಗ್ತಿದೆ ಚಾನಲ್ಲು ಅಂತ ಅರ್ಥ. ಸೊ ಅದರಿಂದ ನಮ್ಮ ಏನಿದೆ ಕಂಪ್ಲೀಟ್ ಈ ವಿಡಿಯೋ ಮಾಡೋಕ್ಕೆ ನಮಗೆ 10 hours ಹಿಡಿಬೋದು, 7 hours ಹಿಡಿಬೋದು. ಬಟ್ ನಿಮಗೆ ಎಫರ್ಟ್ಸ್ ತುಂಬ ಮುಂದೆ ತಂದಿಕ್ತಿದ್ದೀವಿ. ಸೊ ಅದರಿಂದ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಸಿಂಪಲ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ನಮಗೆ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು ಅಂತ. ಸೊ ನೀವು ಲೈಕ್ ಮಾಡ್ತಿದ್ದೀರಾ ಅನ್ಕೊತಿದ್ದೀನಿ. ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ಇಫ್ ನಿಮಗೆ ತುಂಬ ಹ್ಯಾಪಿ ಆದರೆ ಕಮೆಂಟ್ಸಲ್ಲಿ ನಿಮಗೇನು ಕಮೆಂಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಕಾಂಪೊನೆಂಟ್ಸ್ ಆಫ್ ಎನ್ ಎ ವೆಲ್ ಡಿಫೈನ್ಡ್ ಪ್ರಾಬ್ಲಮ್ ಕನ್ಸಿಡರಿಂಗ್ ದ 8 ಪಜಲ್ ಪ್ರಾಬ್ಲಮ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಮತ್ತು ಕಂಪೇರ್ ದ ಕನ್ಸ್ಟ್ರಕ್ಟ್ ವ್ಯಾಕ್ಯೂಮ್ ವರ್ಲ್ಡ್ ಪ್ರಾಬ್ಲಮ್ ಆಫ್ 8 ಟೈಲ್ ಪಜಲ್ ಪ್ರಾಬ್ಲಮ್. ಮತ್ತು ಡಿಸ್ಕಸಿಂಗ್ ಅದೇ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ರಿಪ್ರೆಸೆಂಟೇಷನ್ ಮತ್ತು ಇನಿಷಿಯಲ್ ಸ್ಟೇಟ್ ಆ್ಯಕ್ಷನ್ಸ್ ಗೋಲ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದಿಸ್ 2 questions also, third one is there, define the 5 components of problem space vacuum. Yeah, that is also same questions. So yeah, in this 3 of the question, 1 question is fixed for your exams. Okay, don't leave any of the question. We are upload the answers also here, you can go through there. So very fixed questions, very important ಆಗಿರುತ್ತೆ. So don't leave any of the questions either. In this 3 of 1 question fixed. So okay, discuss the in detail of infrastructure problem solving agent. Illustrate the separation property graph, search rectangular grid problem. Explain the components of architecture problem solving agent. Yeah, very important. In this 3 of the question, 1 question is fixed for your exams. So very important for 7 marks 7 marks part also 7 marks carries. Describe the DFS means what and construct the compare on. Illustrate the properties of algorithm for breadth first search techniques. Are very important. This also I think you'll get like 6 marks in this part C. Okay, in this model also you can easily get 20 to 20 marks, but most of the time it will be more difficult. So I will write just 14 marks out of 20. Why? Because one question will be means ಅದು ಡಿಫಿಕಲ್ಟ್ ಹೇಳ್ತಾರೆ, ಒಂದು ಕ್ವಶನ್ ಮಾತ್ರ ಪಕ್ಕ ಅದರಲ್ಲಿ ಈ ಮಾಡಲಿಂದ. ಸೊ ಆಯಿತಾ, ಮಾಡಲ್ 3 ಮತ್ತು ಮಾಡಲ್ 2 ಮತ್ತು ಮಾಡಲ್ 4 ಇಂದ. ಸೊ ಅದರಿಂದ ಆಯಿತಾ. ಸೊ ಮಾಡಲ್ 3 ಹೋಗೋಣ. ಸೊ ಲೆಟ್ಸ್ ಗೋ ಟು ಮಾಡಲ್ 3. ಓಕೆ, ಲೈಕ್ ದಿಸ್ ಕ್ವಶನ್ 3 questions are there. Yes, wait a minute, we'll show that 1-2 questions. Yes, yeah, wait model 3. Yes, this is one. ಈ ಕ್ವಶನ್ ಬಂದ್ಬಿಟ್ಟು ನಾವು ಬರ್ತಿದ್ದೀವಿ. ಸೊ ಈ ಕ್ವಶನ್ ನೋಡ್ಬೋದು. ಸಾರಿ 8 ಪಜಲ್ ಅದು. ಸೊ ಈ ಕ್ವಶನ್ ನೋಡಿದ್ರೆ
So you can see here this question, and after that one more question is there. Yes, this question. Yeah, you just try to read these three of the question. We are explain also here, answers also here. So ಆ ತ್ರೀ ಕ್ವಶನ್ಸ್ನ ನೀವು ಟ್ರೈ ಮಾಡಿ ಸಾಲ್ವ್ ಮಾಡೋಕ್ಕೆ. ಆ ತ್ರೀ ಕ್ವಶನ್ಸ್ ಸಾಲ್ವ್ ಮಾಡಿಬಿಟ್ರೆ ಪ್ರಾಬ್ಲಮ್ಮು ನಿಮಗೆ ಆರಾಮಾಗಿ 10 ಮಾರ್ಕ್ಸ್ ಆರ್ 6 ಮಾರ್ಕ್ಸ್ ಬಂದುಬಿಟ್ಟು ಇದು ಫಿಕ್ಸ್ ಆಗಿಬಿಡುತ್ತೆ. 6 ಮಾರ್ಕ್ಸ್ ಕ್ಯಾರಿ ಆಗಿಬಿಡುತ್ತೆ. ಸೊ ಆಯಿತಾ, ಗ್ರಾಫ್ ಮೇಲೆ ಇರೋ ಕ್ವಶನ್ಸು ಆಯಿತಾ, ವೆರಿ ಫಿಕ್ಸ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಆಯಿತಾ. 6 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಇನ್ ಕೇಸ್ ಪೇಪರ್ ಸ್ವಲ್ಪ ಚೆನ್ನಾಗಿದ್ದರೆ 10 ಮಾರ್ಕ್ಸ್ ಕೊಡ್ತಾರೆ. ಸೊ ಫಿಕ್ಸ್ ಆಗಿಬಿಡುತ್ತೆ. ಸೊ ಡೋಂಟ್ ಲೀವ್ ಈ ದಿಸ್ ಕ್ವಶನ್ಸ್ ಆಯಿತಾ. ಎಸ್ಟರ್ ಸರ್ಚ್ ಅಲ್ಗಾರಿದಮ್ ಅಂತ, ಮತ್ತು ಇದರಲ್ಲಿ ವಿತ್ ಎಕ್ಸಾಂಪಲ್ ಅಂತ ಡಿಸ್ಕ್ರೈಬ್ ಮಾಡೋಕ್ಕೆ ಹೇಳ್ತಾರೆ. ಆಲ್ಸೋ ಪ್ರಾಬ್ಲಮ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇವೆರಡರಲ್ಲೂ ಒಂದು ಮೀನ್ಸ್ ಈ 3 ಕ್ವಶನ್ಸ್ ಏನು ಕೊಟ್ಟಿದ್ದಾರಲ್ಲ, 3 ಓದೋಕ್ಕೆ ಟ್ರೈ ಮಾಡ್ರು. 3 + 1 4 ಕ್ವಶನ್ಸು, 4 ಕ್ವಶನ್ಸ್ ಆಗುತ್ತೆ. ಸೊ 4 ಕ್ವಶನ್ಸಲ್ಲಿ ನಿಮ್ಗೆ ಈಸಿಯಾಗಿ ಆರಾಮಾಗಿ ನಿಮಗೆ 10 ಮಾರ್ಕ್ಸ್ ಆರ್ 7 ಮಾರ್ಕ್ಸ್ ಈಸಿಯಾಗಿ ಕ್ಯಾರಿ ಆಗುತ್ತೋ. ಸೊ ಫಿಕ್ಸ್ ಕ್ವಶನ್ಸ್ ಆಗುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಹೆಂಗೆ ಮಾಡಬೇಕು ಅಂತ. ಸೊ ನೋಡ್ಕೋಬೋದು ಆಯಿತಾ. ನೆಕ್ಸ್ಟ್ ಔಟ್ಲೈನ್ ಜನರಿಕ್ ನಾಲೆಡ್ಜ್ ಆಫ್ ಬೇಸ್ ಆಫ್ ಏಜೆಂಟ್ಸ್ ಪ್ರಾಬ್ಲಮ್ ಪ್ರೋಗ್ರಾಮ್ ಆ್ಯಂಡ್ ಡಿಸ್ಕಸ್ ದ ಡಿಫ್ರೆಂಟ್ ವೆರಿ ಈಸಿ ಕ್ವಶನ್ ಆಯಿತಾ, ವೆರಿ ಇಂಪಾರ್ಟೆಂಟ್ ಆಯಿತಾ. ಮತ್ತು ಔಟ್ಲೈನ್ ಆಫ್ ಜನರಿಕ್ ನಾಲೆಡ್ಜ್ ಬೇಸ್ಡ್ ಏಜೆಂಟ್ಸ್ ಪ್ರೋಗ್ರಾಮ್ ಇದೆ, ವೆರಿ ಇಂಪಾರ್ಟೆಂಟ್. ಸಿಂಟೆಕ್ಸ್ ಆ್ಯಂಡ್ ಸೆಗ್ಮೆಂಟೇಷನ್ ಆಫ್ ಪ್ರಪೋರ್ಷನಲ್ ಲಾಜಿಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟೇ. ಈ ಮಾಡಲಲ್ಲಿ ಇನ್ನೂ ಒಂದು ಪಾರ್ಟ್ ಸಿ ಇದೆ. ಸೊ ದಿಸ್ 3 ಆಫ್ ದ ಕ್ವಶನ್, 1 ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಇದರಲ್ಲಿ. ಸೊ 3 ಕ್ವಶನ್ಸ್ ಬಿಡೋದೇ ಹೋಗ್ಬೇಡಿ, ಎಲ್ಲರೂ ಓದಿ. ಮತ್ತು ಡಿಫ್ರೆನ್ಸ್ ಬ್ಯಾಕ್ವರ್ಡ್ ಮತ್ತು ಏನು ಫಾರ್ವರ್ಡ್ ಚೈನಿಂಗ್ ಅಂದರೆ ಏನು, ಬ್ಯಾಕ್ವರ್ಡ್ ಫಾರ್ವರ್ಡ್ ಚೈನಿಂಗ್ ವಿತ್ ಎಕ್ಸಾಂಪಲು. ನೆಕ್ಸ್ಟು ವಿತ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್, ಹ್ಯೂರಿಸ್ಟಿಕ್ ಫಂಕ್ಷನ್ಸು, ಆಟೋಮಿಕ್, ಕಾಂಪ್ಲೆಕ್ಸ್, ವೆರಿ ಸೆಂಟೆನ್ಸಸ್, ಇವೆಲ್ಲ ವೆರಿ ಈಸಿ ಇದೆ. ರೈಟ್ ದ ಕನೆಕ್ಟಿವ್ ಫಾರ್ಮ್ ಆಫ್ ಎ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆಫ್ ಪ್ರೊಫೆಷನಲ್ ಲಾಜಿಕ್ ಗಿವನ್ ಫಾರ್ ಈಚ್ ಎಕ್ಸಾಂಪಲ್ ಆಯಿತಾ. ಸೊ ಈ 3 ಆಫ್ ದ ಕ್ವಶನ್, 1 ಕ್ವಶನ್ ಫಿಕ್ಸ್ ಇರುತ್ತೆ ಫಾರ್ ದ 7 ಮಾರ್ಕ್ಸ್. ಈಸಿಲಿ ಯು ಕ್ಯಾನ್ ಮಾಡಲ್ 2 ಅಲ್ಲಿ ಬಂದುಬಿಟ್ಟು ನಿಮಗೆ ಡೆಫಿನೆಟ್ಲಿ ಏನು ಕ್ವಶನ್ಸ್ ಕೊಡಿದ್ರೆ ಅಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ ಸಾಕು. ಜಸ್ಟ್ 20/20 ಇಟ್ಸ್ ಗ್ಯಾರಂಟಿ ಅಂತ ಹೇಳ್ತೀನಿ. ಸೊ 20/20 ಮಾರ್ಕ್ಸ್ ನಿಮಗೆ ಪಕ್ಕ ಬಂದೇ ಬರುತ್ತೆ ಮಾಡಲ್ 3 ಇಂದ ಆಯಿತಾ. ಸೊ ಮಾಡಲ್ 4 ನೋಡಿದ್ರೆ ಡಿಫೈನ್ ಯೂನಿವರ್ಸ್ ಆಫ್ ಪ್ರಾಬ್ಲಮ್. ಇದರಲ್ಲಿ ಪ್ರಾಬ್ಲಮ್ ಇದೆ. ಫಾರ್ವರ್ಡ್ ಚೈನಿಂಗ್ ಮೇಲೆ ಫಾರ್ವರ್ಡ್ ಚೈನಿಂಗ್ ಅಂತ ಒಂದು ಟಾಪಿಕ್ ಮೇಲೆ ಒಂದಿದೆ. ಮೀನ್ಸ್ ಈ ಪ್ರಾಬ್ಲಮ್ ಫಸ್ಟ್ಲಿ ಯೂನಿವರ್ಸಲ್ ಪ್ರಾಬ್ಲಮ್ ಅಂತಲೇ ಬರುತ್ತೆ ಆಯಿತಾ. ಸೊ ನಾನು ಇದನ್ನು ನಿಮಗೆ ಏನಿದೆಯಲ್ಲ, ಇದನ್ನು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫೋಟೋಸ್ ಥರ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನ್ಯೂಮರಿಕಲ್ಸ್ ಅಂತ AI ನ್ಯೂಮರಿಕಲ್ಸ್ ಅಂತ ಬರಿತೀನಿ, ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಫರ್ಗೊಟ್ ಟು ಹ್ಯಾಡ್ ಇಲ್ಲಿ ಆ್ಯಡ್ ಮಾಡೋಣ ಅಂತ, ಲೈಕ್ ದಿಸ್ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೆ ಈ PDF ಥರ. ಈ ಫರ್ಗೊಟ್, ಓಕೆ ಪರವಾಗಿಲ್ಲ, ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಅಂದರೆ ಈ ಪ್ರಾಬ್ಲಮ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ 6 ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಆ ಕ್ವಶನ್ಸ್ಗೆ ಆಯಿತಾ. ಮತ್ತು ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಫಸ್ಟ್ ಆರ್ಡರ್ ಲಾಜಿಕ್ಕು, ಅಸೆಷನ್ಸ್ ಆ್ಯಂಡ್ ಕ್ವೇರೀಸು, ನಂಬರ್ಸ್ ಆ್ಯಂಡ್ ಸೆಟ್ಸ್ ಲಿಸ್ಟು, ವಾಂಪಸ್ ವರ್ಡ್ಸ್ ಆಯಿತಾ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು NLP ಮೇಲೆ ಇದೊಂದು ಟಾಪಿಕ್ ಇದೆ, ಮೆಕ್ಯಾನಿಕ್ಸ್ ಆಫ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ವಿತ್ ಎಕ್ಸಾಂಪಲ್ ಆಫ್ ಸಮರೈಸ್ ಫ್ರಮ್ ದ ಟೇಬಲ್ ಅಬೌಟ್ ದ ಫಾರ್ಮಲ್ ಲ್ಯಾಂಗ್ವೇಜ್, ದೇರ್ ಆಂಥಾಲಜಿಕಲ್ ಆ್ಯಂಡ್ ಎಪಥಾಲಜಿಕಲ್ ಆ್ಯಂಡ್ ಆಯಿತಾ ಕನ್ವೆನ್ಷನ್ಸು ಆಯಿತಾ. ಇವು 2 ಕ್ವಶನ್ಸ್ ಇದೆ, 3 ಕ್ವಶನ್ಸ್ ಇದೆಯಲ್ಲ, ಈ 3ರಲ್ಲೂ ಒಂದು ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಬಿಟ್ಟೇ ಹೇಳ್ತಿರೋದು. ಪ್ರಾಬ್ಲಮ್ ಆದಮೇಲೆ ನೆಕ್ಸ್ಟ್ ಇಂಟು 2 ಕ್ವಶನ್ಸು, ಈ 2 ಕ್ವಶನ್ಸ್ 1 ಕ್ವಶನ್ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ ಆಯಿತಾ. ಮತ್ತು ಯೂನಿವರ್ಸಲ್ ಮತ್ತು ಎಕ್ಸ್ಟೆನ್ಷನ್ ಇನ್ಸ್ಟಲೈಸೇಷನ್ ಮತ್ತು ಗಿವ್ ಎಕ್ಸಾಂಪಲ್ ಫಾರ್ ಬೋತ್ ಆಯಿತಾ. ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಸಿಂಟ್ಯಾಕ್ಸ್ ಆಫ್ ಸಿಮೆಂಟಿಕ್ಸ್ ಆಫ್ ಫಸ್ಟ್ ಆರ್ಡರ್ ಮತ್ತು ವಾಟ್ ಇಸ್ ದ ಪ್ರಿಡಿಕ್ಟ್ಸ್ ಮತ್ತು ಸಿಂಟ್ಯಾಕ್ಸ್ ಆಫ್ ಸೆಮೆಂಟಿಕ್ಸ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಅಂದರೆ ಫಿಕ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಸ್ ಇರುತ್ತೆ ಇವೆಲ್ಲ. ಸೊ ನೋಡ್ಬೋದು. ಈ ಮಾಡಲ್ ಕೂಡ ನಿಮಗೆ 14 ಮಾರ್ಕ್ಸ್ ಈಸಿಯಾಗಿ ಔಟ್ ಆಫ್ 20 ಸ್ಕೋರ್ ಮಾಡ್ಬೋದು. ವೈ ಬಿಕಾಸ್ ನಾನು 6 ಮಾರ್ಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ ಪ್ರೋಗ್ರಾಮಲ್ಲಿ. ಮೀನ್ಸ್ ಈ ಪ್ರಾಬ್ಲಮ್ ಇದೆಯಲ್ಲ, ಪ್ರಾಬ್ಲಮ್ ನಿಮ್ಗೆಲ್ಲರಿಗೂ ಮಾಡೋಕ್ಕಾಗಲ್ಲ, ತುಂಬ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಅದು ಸ್ವಲ್ಪ ಮೈಂಡ್ ತುಂಬ ತಲೆ ಉಪಯೋಗ ಮಾಡೋಕ್ಕಾಗುತ್ತೆ ಅಲ್ಲ. ಸೊ ಅದರಿಂದ ನಾನೇನು ಇನ್ಡೇಟಾಗಿ ನಿಮ್ಮ ತಲೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ತುಂಬ 1 ಅವರ್ ಹಿಡಿದು ಬಿಡುತ್ತೆ ಅಲ್ಲೇ ನಿಮಗೆ, ಅದಕ್ಕೆ ಹೇಳ್ತಿರೋದು. ಓಕೆ, ಎಕ್ಸ್ಪ್ಲೇನ್ ದ ಬೇಸ್ ಟರ್ಮ್ ರೂಲ್ಸ್ ಆಫ್ ಇನ್ ಡೀಟೇಲ್ಸ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಎಕ್ಸ್ಪೋರ್ಟ್ ಸಿಸ್ಟಮ್ಸಲ್ಲಿ ವೆರಿ ಇಂಪಾರ್ಟೆಂಟು. ಮತ್ತು ಅನ್ಸರ್ಟನಿಟಿ ಆಫ್ ಪ್ರಾಬಬಿಲಿಸ್ಟಿಕ್ ರೀಸನಿಂಗ್ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಅಂತೂ ಫಿಕ್ಸ್ ಇರುತ್ತೆ ಫಾರ್ ಯುವರ್ ಎಕ್ಸಾಮ್ಸ್ ಆಯಿತಾ. 1 ಕ್ವಶನ್ ಫಿಕ್ಸ್ ಇರುತ್ತೆ. ಮತ್ತು ಎಕ್ಸ್ಪ್ಲೇನ್ ದ ಬೇಸ್ ವೆರಿ ಇಂಪಾರ್ಟೆಂಟ್. ಬೇಸ್ ಥರ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ ಇನ್ನೊಂದು. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಎಕ್ಸ್ಪ್ಲೇನ್ ಇದು ಇಂಪಾರ್ಟೆಂಟ್ ಆಗಿದೆ. ಮತ್ತು ಜಾಯಿಂಟ್ ಡಿಸ್ಟ್ರಿಬ್ಯೂಷನ್ನು ಇದು ಕಂಪ್ಲೀಟಾಗಿ ಆನ್ಸರ್ಸ್ ಪ್ರೊವೈಡ್ ಮಾಡಿದ್ದೀನಿ. ವೆರಿ ಚೆನ್ನಾಗಿದೆ ಈ ಕ್ವಶನ್ಸು. ಮತ್ತು ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪ್ರಾಬಬಿಲಿಟಿ ಆಫ್ ಸಾಲ್ವಿಂಗ್ ದ ವಾಪಸ್ ವರ್ಲ್ಡ್, ವೆರಿ ಇಂಪಾರ್ಟೆಂಟ್. ಸೊ ನೋಡ್ಬೋದು 1 2 3 ಇನ್ ಪಾರ್ಟ್ ಸಿ ಅಲ್ಲಿ 3 ಕ್ವಶನ್ಸ್ ಇದ್ದಾವೆ. ಈ 3 ಕ್ವಶನ್ಸಲ್ಲಿ ಮಾತ್ರ 1 ಕ್ವಶನ್ ಮಾತ್ರ ಫಿಕ್ಸ್ ಇದ್ದೇ ಇರುತ್ತೆ ಫಾರ್ ಯುವರ್ ಎಕ್ಸಾಮ್ಸು. ಸೊ ಇನ್ ಡೀಟೇಲಾಗಿ ಪ್ರತಿಯೊಂದು ಆನ್ಸರ್ಸ್ ಬರ್ತೀನಿ, ಫಿಕ್ಸ್ ಕ್ವಶನ್ಸ್ ಇರುತ್ತೆ. ಈ 3 ಕ್ವಶನ್ಸಲ್ಲಿ 1 ಕ್ವಶನ್ ಅಂದರೆ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಆ್ಯಂಡ್ ಆಲ್ಸೋ ಈ ಪ್ರಾಬ್ಲಮು ಇಲ್ಲಾಂದರೆ ಇದ್ರ ಮೇಲೆ ಪ್ರಾಬಬಿಲಿಸ್ಟಿಕ್ ರೀಸನಿಂಗ್ ಇದೆ, ಎರಡರಲ್ಲೂ 1 ಕ್ವಶನ್ ಫಿಕ್ಸ್ ಇರುತ್ತೆ ಫಾರ್ 6 ಮಾರ್ಕ್ಸ್. ಓಕೆನಾ, ಅದು 7 to the 14 ಇಲ್ಲೊಂದು 7 ಮಾರ್ಕ್ಸ್ ಬರುತ್ತೆ. ಸೊ ಮಾಡಲ್ 5ಅಲ್ಲಿ ನಿಮಗೆ ಈಸಿಯಾಗಿ 14 ಮಾರ್ಕ್ಸ್ 20 ಔಟ್ ಆಫ್ ಈಸಿಯಾಗಿ ತೊಗೋಬೋದು ಈ ಮಾಡಲ್ 5ಇಂದ ಕೂಡ ಆಯಿತಾ.
ಸೊ ಯಾರು ಆ್ಯಕ್ಚುಲಿ ಹೇಳ್ತೀನಿ, ವಿಡಿಯೋ ಒಂದು ದಿವಸ ಮುಂಚೆ ನೋಡ್ತಿರೋರು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. 3.2 ವಿಡಿಯೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಾಗುತ್ತೆ ಈ ವಿಡಿಯೋ. ನಿಮ್ಗೆ ಈಸಿಯಾಗಿ 95+ ಮಾರ್ಕ್ಸ್ ಆರಾಮಾಗಿ ಎಕ್ಸಾಮ್ಗೆ ತೊಗೋಬೋದಾಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಈ ವಿಡಿಯೋ ಅಷ್ಟೇ ಮುಗಿ.